ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 20 ಸದಸ್ಯರ ಸಂಖ್ಯಾಬಲವಿದ್ದು, ಹಿಂದಿನ ಅಧ್ಯಕ್ಷರಾಗಿದ್ದ ನಾಗರಾಜ್ರವರು ರಾಜೀನಾಮೆ ನೀಡಿದ್ರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬಿ ತಿಮ್ಮಸಂದ್ರ ಗ್ರಾಮದ ರಾಮಕೃಷ್ಣಪ್ಪ 11 ಮತಗಳು ಪಡೆದು ಜಯಬೇರಿ ಬಾರಿಸಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಹಾರಾಡಿ ಬೈರೇಗೌಡರವರು 9 ಮತಗಳು ಪಡೆದು ಪರಾಜಿತರಾದರು. ನೂತನ ಅಧ್ಯಕ್ಷರಾಗಿ ಬಿ ತಿಮ್ಮಸಂದ್ರ ಗ್ರಾಮದ ರಾಮಕೃಷ್ಣಪ್ಪರವರನ್ನ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಸಹಾಯಕ ಕೃಷಿ ನಿರ್ದೇಶಕ ರವಿ ಪಿಆರ್ ಘೋಷಣೆ ಮಾಡಿದ್ರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಬಿಎನ್ ರವಿಕುಮಾರ್ ರವರ ಸಹಕಾರದೊಂದಿಗೆ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿ ತಿಮ್ಮಸಂದ್ರ ರಾಮಕೃಷ್ಣಪ್ಪರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಬಿ ತಿಮ್ಮಸಂದ್ರ ರಾಮಕೃಷ್ಣಪ್ಪರವರು, ಸರ್ಕಾರದ ಸವಲತ್ತುಗಳನ್ನು ಗ್ರಾಮ ಪಂಚಾಯಿತಿ ಮೂಲಕ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ. ಅಭಿವೃದ್ಧಿಗೆ ಎಲ್ಲಾ ಸದಸ್ಯರ ಜೊತೆಗೂಡಿ ಶ್ರಮಿಸುತ್ತೇನೆ. ಗ್ರಾಮಗಳ ಅಭಿವೃದ್ಧಿಗೂ ಒತ್ತು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ದಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಿದ್ದು, ಮೇಲೂರು ರವಣ್ಣು ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿದ್ದು, ಈ ದಿನ ನಾವು ಗೆಲುವು ಸಾಧಿಸಿದ್ದೇವೆ. ಇದೆಲ್ಲ ಕಾರಣ ರವಣ್ಣವರು, ಇಲ್ಲಿರೋ ನಮ್ಮ ಸದಸ್ಯರು, ಇವು ಸುತ್ತಮುತ್ತಲ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ನಾವು ಚುನಾವಣೆ ಎದುರಿಸಿದ್ವಿ. ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಕೆಲಸ ಮಾಡ್ಕೊಂಡು ಓದ್ತೀರಿ ಅಂತೇಳಿ ಮೇಲೂರು ರವಣ್ಣ ಏನು ಹೇಳಿದ್ರೆ ಅದು ನಾವು ಮಾಡ್ಕೊಂಡು ಓದ್ತೀರಿ ಅಂತೇಳಿ ಹೇಳ್ತಾ ಇದ್ದೀವಿ. ಮೊದಲ ಹೆಜ್ಜೆ ಏನು ಸರ್? ಮೂಲಭೂತ ಸೌಕರ್ಯ, ನೀರು, ಚರಂಡಿಗಳು, ರಸ್ತೆ ಯಾವುದು ಅನಾನುಕೂಲ ಇದೆಯೋ ಅದನ್ನು ಸರಿಪಡಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಮಾಡ್ತೀವಿ. ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಬಿ ತಿಮ್ಮಸಂದ್ರ ರಾಮಕೃಷ್ಣಪ್ಪರವರ ಬೆಂಬಲಿಗರು ಸಿಹಿ ವಿತರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ಪಿ ನಾಗರಾಜ್, ವಿ ಲೋಕೇಶ್, ಸಿದ್ದಲಿಂಗಪ್ಪ, ಮುನಿರಾಜು, ರಾಮದಾಸ್, ನಾಗಮಣಿ, ಕೇಶವಮೂರ್ತಿ, ರಾಜಣ್ಣ, ಮಂಜುನಾಥ್, ಅಶ್ವಿನಿ, ನಾಗಲಕ್ಷ್ಮಿ, ನಾಗರತ್ನಮ್ಮ, ಮುಖಂಡರಾದ ಎಚ್ಪಿ ಆಂಜಿನಪ್ಪ, ದೇವಣ್ಣ, ಹೇಮರ್ಲಹಳ್ಳಿ, ಕೇಶವಮೂರ್ತಿ, ಶಾಂತಕುಮಾರ್, ರಾಮಣ್ಣ, ವೆಂಕಟರೆಡ್ಡಿ, ರಾಘು, ದೇವರಾಜ್, ಮಂಜುನಾಥ್, ಆಂಜಿನಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.